ಮುದ್ದೇಶ ಚಾಕು ಕೊಡಪ್ಪ. ಕೊಟ್ಟೆ ಏನೋ ಮಟ್ಟಿದ್ದೆ ಮುದ್ದೇಶ. ಇದು ಹಾಸ್ಪಿಟ್ಲಪ್ಪ, ಹಾಸ್ಪಿಟ್ಲು. ಕಟ್ಟಿಂಗ್ ಶಾಪ್ ಅಲ್ಲಪ್ಪ, ಹಾಸ್ಪಿಟಲ್. ಕೊಡಿಲಿ. ಡಾಕ್ಟ್ರ ಇದೇನ್ರಿ ಕತ್ತಿ ಇವಾಗ ಮಸ್ಸಕತ್ತೀರಿ? ಒಂದ್ ಟೊಮೊಟೊ ಕೊಯ್ಯಕ್ಕೆ ಚಾಕು ಅಷ್ಟು ಚೂಪಾಗಿರ್ತದೆ, ಇನ್ನು ಹೊಟ್ಟೆ ಕೊಯ್ಯಕ್ಕೆ ಚೂಪ್ ಮಾಡ್ಕೋಬಾರ್ದ. ಆಮೇಲೆ ಏನಾದ್ರು ನೋವಿಗೆ ಹೋದ್ರೆ ನನ್ ಕೇಳ್ಬಾರ್ದು ನೀನು. ಬ್ಯಾಡ್ರಿ ಮಸ್ರಿ ತಡ್ರಿ ಅದೇನ್ರಿ ಹಂಗ ಕೈಯಾಕತ್ತೀರಿ? ಕೈಗೆ ಗ್ಲೌಸ್ ಹಾಕ್ಯಾನಗಲ್ಲನ್ರಿ? ದಡ್ಡನ್ ಮಗನೇ, ಬ್ಲೌಸ್ ಹಾಕೊಳ್ಳೋದು ಲೇಡೀಸ್ ಕಣೋ, ನಾವು ಜೆಂಟ್ಸ್ ಡಾಕ್ಟ್ರು, ನಾವ್ಯಾಕೆ ಬ್ಲೌಸ್ ಹಾಕೊಳ್ಳೋಣ? ದಡ್ಡ ಕುಬಾಲು ಅವ್ನು ಹೇಳ್ತಿರೋದು ಬ್ಲೌಸ್ ಅಲ್ಲ ಕಣೋ, ಗ್ಲೌಸ್ ಕಣೋ. ಅದು ಗ್ಲೌಸ್ ಅಲ್ಲಪ್ಪ, ಸಾಕ್ಸು ಕಾಲ್ಗೆ ಹಾಕೊಳ್ಳೋದಿಲ್ಲ, ಹಾಕಿದೀವಲ್ಲ. ದಡ್ಡ ಮಲ್ಕ. ಏನು ಗೊತ್ತಿಲ್ಲದೆ ಸುಮ್ನೆ ಇರ್ಬೇಕು, ಮಾತಾಡ್ಬಾರ್ದು. ತಡ್ಕರಿ ಸರ. ಏನೇ ನಿಂದು? ಅಲ್ರಿ ಸರ್, ಹಂಗ ಡೈರೆಕ್ಟ್ ಹೊಟ್ಟಿ ಕುಯ್ಯಕ್ ಹೋತಿರಲ್ಲ, ಅನಸ್ತೇಶಿಯಾ ಕೊಡಗಲನ್ರಿ? ಏನ ಅನಸ್ತೇಶಿಯಾ ರೀ? ಯಾವ್ದು ಅನಸ್ತೇಶಿಯಾ? ಅದೇ ಕೊಲಂಬಿಯಾ ಪಕ್ಕದಲ್ಲಿ ಇದೆಯಲ್ಲೋ, ಅದೇ ಅನಸ್ತೇಶಿಯಾ. ನಮಗ್ ಕನ್ಫ್ಯೂಸ್ ಮಾಡ್ತೀಯ. ತಡ್ಕರೋ ಮರಯ್ಯ, ಅದು ಊರ ಹೆಸರಲ್ಲೋ ಯಪ್ಪ. ಈ ಆಪರೇಷನ್ ಮಾಡವತ್ನಾಗ ಬ್ಯಾನ್ ಆಗ್ಬಾರ್ದಂತಂದ ಹೇಳಿ ಪ್ರಜ್ಞೆ ತಪ್ಪಕ ಫಸ್ಟ್ ಡಾಕ್ಟರ್ ಕೂಡ ಇಂಜೆಕ್ಷನ್ ಅದ ಅನಸ್ತೇಶಿಯಾ. ಹೌದಾ? ಇಲ್ಲ ಐತಲ್ಲ, ಯಾಕೆ ಕೊಟ್ಟಿದೀವಲ್ಲ ಇಲ್ಲಿ ಗ್ಲೂಕೋಸ್ ಅದು. ಗ್ಲೂಕೋಸ? ಮುದೇಶ ಆ ಟ್ರೇ ಕೊಡಪ್ಪ. ಕೊಟ್ಟೆ. ಗೊಬ್ರ ಅನಸ್ತೇಶಿಯಾ. ಅದು ಅಮೃತಾಂಜನ್ ಪೇನ್ ಬಾಂಬ್ ಕಣೋ. ಅದು ನಿಂಗ್ ಗೊತ್ತು, ನಂಗ್ ಗೊತ್ತು, ಅವ್ನಿಗೆ ಗೊತ್ತಾ? ತೆಗೆದ್ಬಿಟ್ಟಿದೆ ಅನಸ್ತೇಶಿಯಾ ಅಂತ ಬಾಯಿಗೆ ಹಾಕ್ಬಿಡ್ತೀನಿ, ಸುಮ್ನಿರು. ಅಮೃತಾಂಜನ್ ಅದ, ಅಮ್ಮ ಅನಸ್ತೇಶಿಯಾ ಅಲ್ಲ ಅದು. ಎಲ್ಲ ಗೊತ್ತಲ್ಲ ಅವನ್ಗೆ. ಗೊಬ್ರ ಇದಾ ನೋಡು, ಇದು ತುರ್ಕೆ ಬಂದಾಗ ಹಚ್ಕೊಳ್ಳೋ ಲೋಷನ್. ಇದಾ ನೋಡು, ಇದು ಹಲ್ಲು ನೋವಿಗೆ. ಅನಸ್ತೇಶಿಯಾ ಹುಡುಕಿ ಕೊಡ್ರಿ ಜಲ್ದಿ. ಇರೇ ಏನಾದ್ರು ಇಲಿಪಾಸನ ಕೊಟ್ಬಿಟ್ಟು ಏನ್ ಮಾಡ್ತೀಯ? ನಿಧಾನ ಕುಡ್ಕ್ರೆ. ನಿನ್ ಕೇಳ್ತೀನಲ್ಲ ನಾನು. ನಿನ್ ಹೆಸರೇನಂದೆ? ರಾಜಶೇಖರ್. ರಾಜು, ನಿಂಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳಪ್ಪ. ಸರ, ಪೇಷಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡಿಲ್ರಿ? ಇದು ಯಾವ್ದು ಅಲ್ರಿ? ಮತ್ ನಾನು ಯಾವ್ದು ಕೊಟ್ರು ಒಪ್ತಾನೆ ಇಲ್ವಲ್ಲ ನೀನು? ಅದು ಯಾವ್ದು ಅನಸ್ತೇಶಿಯಾ ಅಲ್ರಿ. ಅದು ಯಾವ್ದು ನೀವು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಪ್ಕೊಳಪ್ಪ ನೀನು. ಇಲ್ರಿ, ಇದ್ರಾಗ ಇಲ್ಲದು. ಮತ್ ಬರ್ಬೇಕ್ರಿ ಅದನ್ನ ತಗೊಂಡ್ರ. ಬರೋದಾ? ಮುತ್ತು ಬರ್ಬೇಕಾ? ಮೊತ್ತ ಹೇಳತ್ತಾನೆ ನನ್ನ ತೈಕಿ ತಡಿ. ಅದನ್ನ ಕೊಡ್ರ. ಅದೇ ಅದನ್ನ ಕೊಡ್ಬೇಕ್ರಿ. ಇದಲ್ಲ ಮತ್ತೆ ಬರ್ಬೇಕು ಅಂತಾನೆ. ಅದ್ಯಾವ್ದು ಒಪ್ಕೊಂಡಾದ್ಮೇಲೆ ಇದೆ ಕಣ್ ಕುಡಿ. ಇದಲ್ಲ ಇನ್ನೊಂದು ಕೊಡ್ತ ನಾನು ತಪ್ಪೇನಪ್ಪ. ಇನ್ನೊಂದು ಕೊಡ್ತ ಅಪ್ಪ. ರಾಜು ಮತ್ ಬಂತೇನಪ್ಪ? ಇಲ್ರಿ. ಸಾಕ್ಬಿಡು, ಸತ್ಗಿತ್ತೋದನು. ರಾಜು ಮತ್ ಬಂತೇನಪ್ಪ? ಇಲ್ರಿ. ಮಜಾ ಬಂತ್ರಿ. ಹಂಗೆ ಮಜಾ ಬತ್ತಾ ಮತ್ ಬರುತ್ತೆ. ಹಾ ರೀ. ಓಕೆ ಹ್ಞೂ ರೀ. ಮತ್ತಿನ್ನೇನೋ ಯೋಚನೆ ಮಾಡ್ತಿದ್ದೆ ಈಗ? ಇರು ಕೊಬ್ರ, ನೀನು ಅರ್ಜೆಂಟ್ ಮಾಡ್ಬೇಡ. ಎಷ್ಟು ಇಲ್ಲಿ ಅಂತ ಗೊತ್ತಾಯ್ತಿಲ್ಲ. 3 ಇಂಚ 6 ಇಂಚ? ಒಂದ್ ಕೆಲಸ ಮಾಡು, 63 ಇಂಚ್ ಕುಯ್ದು ಬಿಡು. ಏನೋ 2 ಭಾಗ ಮಾಡ್ಬಿಡು ಬೆಸ್ಟ್. ಕೊಬ್ರ, ಅದೇನ್ ಕಲ್ಲಂಗಡಿ ಅಣ್ಣ ಅದು ಹಿಂಗ್ ಕೂದ್ಬಿಟ್ಟು ಹೋಳ್ ಮಾಡ್ಬಿಡಕ್ಕೆ ಏನ್ ಮಾತು ಅಂತ ಮಾತಾಡ್ತೀಯ? ನಮ್ ಪೇಷಂಟ್ ನಮಗ್ ಮುಖ್ಯ ಅಪ್ಪ. ಸರಿ. ರಾಜು, ನಿನ್ ಲಕ್ಕಿ ನಂಬರ್ ಏನು? 7 ರೀ ಸರ. ಹಂಗಾರೆ 7 ಇಂಚ್ ಕುಯ್ಬೇಕು. ಅದಕ್ಕೂ ಇದಕ್ಕೂ ಹೆಂಗ್ ಸಂಬಂಧ ರೀ? ಡಾಕ್ಟರ್ ನೀನಾ ಅವ್ರ? ಸುಮ್ಮನೆ ಕತ್ರಿ ಕೊಡಲಿ. ಆಪರೇಷನ್ ಮಾಡ್ತಾ ಇದೀವಿ, ಏನಾರು ಬಿಡ್ತೀವ ಅಂತ ನೀನೇ ನೋಡ್ಕೋಬೇಕು. ನಾನು ಅದನ್ನೆಲ್ಲ ಇನ್ನೊಬ್ರು ಇಟ್ಟು ನಾವು ನೋಡಕ್ಕಾಗಲ್ಲ. ಒಂದ್ಸಲಿ ದೇವ್ರ ಎನಿಸ್ಕೊ. ನೋಡ್ತಾಯ್ತೇನಪ್ಪ? ಇಲ್ರಿ. ಮುತ್ತಜ್ಜ ಬೈಲಿ, ಇಲ್ಲಿ ನೋಡೋ, ಇಲ್ಲಿ ಏನ್ ಹಿಂಗೈತೆ? ಕೋಬ್ರಾ ಬೈಲಿ ಏನು? ಇಲ್ಲಿ ನೋಡ್ ಕೋಬ್ರಾ ಹೆಂಗೈತೆ? ರಕ್ತನೂ ಇಲ್ಲ, ಏನೂ ಇಲ್ಲ. ಏ ಡಾಕ್ಟ್ರು, ಹೊಟ್ಟೆ ಕುಯ್ರೋ ಅಂದ್ರೆ ಹಾಸಿಗೆ ಕುಯ್ದು ಬಿಟ್ಟು ಹತ್ತಿ ನೋಡ್ತಾ ಇದೀರಲ್ಲೋ. ಈ ಕಡೆ ಬರ್ಕೊಬ್ರ, ಆ ಕಡೆ ಹೋಗು. ಅವ್ನಿಗೆ ಹೊಡಿತಾ ಇದ್ದೀರಾ? ನನಗೆ ಮಲ್ಕೋಬೇಕು ತಾನೆ, ಸೈಡ್ ಮಲ್ಕೊಬಿಟ್ರೆ ನಮ್ಗೆ ಕನ್ಫ್ಯೂಸ್ ಆಗಲ್ವಾ? ನೋಡಿ, ಹಾಸಿಗೆ ಕುಯ್ದು ಹಾಕಿದೀವಿ, ಹೋಯ್ತಾ 250 ರೂಪಾಯಿ ಹಾಸಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು.
ನಿಮ್ ಕಾಲಿಗೆ ಬಿಡ್ತೀನಿ ಬೇರೆ ಡಾಕ್ಟರ್. ಬೇರೆ ಡಾಕ್ಟ್ರು ಸುಮ್ಮನೆ ಇರ್ಬೇಕು. ಡಾಕ್ಟರ್ ಕಂಟಿನ್ಯೂ ಮಾಡಿ. ಚಾಕು ಇಲ್ಲಪ್ಪ ಒಂದ್ ಕಡೆ ಯಾಕೆ ನೀನೇನೇ ನೋಡ್ತೀಯ? ಕೋಬ್ರಾ ಆಪರೇಷನ್ ಶುರು ಮಾಡಿದಾಗ ಯಾವ ಪ್ರಾಬ್ಲಮ್ ಅಂತ ನಾವು ಆಪರೇಷನ್ ಶುರು ಮಾಡಿದ್ದು? ಅವನ ಹೊಟ್ಟೆಲಿ ಅವಳಿ ಜವಳಿ ಮಕ್ಳಿದೆ, ಡೆಲಿವರಿ ಮಾಡ್ಸೋದಕ್ಕೆ ಅಂತ. ಓ ಕರೆಕ್ಟ್. ಜೋರ್ ಲಗಾಕ್ಕೆ ಐಸಾ ಪುಷ್, ಜೋರ್ ಲಗಾಕ್ಕೆ ಐಸಾ ಪುಷ್, ಜೋರ್ ಲಗಾಕ್ಕೆ ಐಸಾ ಪುಷ್. ಬದ್ನೆಕಾಯಿ ಪುಷ್ ಮಾಡ್ತಾರಲ್ಲಿ ಏನ್ ಮಾಡಕತ್ತೀರಿ? ಏ ಜೋರಾಗಿ ಮಾತಾಡ್ಬಾರ್ದು. ಅವಳಿ ಜವಳಿ ಮಕ್ಕಳು ಆಚೆ ಬರೋದ್ ಬೇಡ್ವೆ? ಏ ಕೋಡಿ, ನಾ ಬಂದಿರೋದು ಡೆಲಿವರಿ ಮಾಡ್ಸಕ್ಕಲ್ಲೋ ಮಾರಾಯ. ಅಪೆಂಡಿಸೈಟಿಸ್ ಆಗೈತಿ, ಹೊಟ್ಟೆ ಆಪರೇಷನ್. ಹೌದಲ್ವಾ? ಅಪ್ಪ ಕೋಬ್ರಾ, ಹಿಂಗ ಮಾಡೋದ್ ನೀನು ಅನ್ಯಾಯವಾಗಿ ನಿನಗ್ ಡೆಲಿವರಿ ಮಾಡ್ಬಿಡ್ತಿದ್ವಲ್ಲಪ್ಪ. ನೋಡ್ರಿ ಡಾಕ್ಟ್ರ, ಏನಪ್ಪ? ನೀವು ನೋಡಕ್ ತುಂಬಾ ಒಳ್ಳೆ ಕಣ್ಣಂಗ್ ಕಾಣ್ತೀರಾ. ನನ್ ರೊಕ್ಕ ಒಳ್ಳೆ ಕೊಟ್ಬಿಡ್ರು, ನಾನು ಹೋಗ್ಬಿಡ್ತೀನಿ. ಅರ್ಧ ಕುಯ್ದ ಮೇಲೆ ಎಲ್ಗೂ ಹೋಯ್ತಿಯಾ? ಯಾಕೋ ಡೌಟ್ ಆಯ್ತಾಯ್ತಲ್ಲ. ಡಾಕ್ಟ್ರೆ ನೀವ್ ಯಾಕೋ ತುಂಬಾ ಡೌಟ್ ಅಲ್ಲಿ ಇದೀರಿ. ಹಾ. ಕೊಡಿ ನಾನು ಕುಯ್ತೀನಿ. ಕಂಟಿನ್ಯೂ ಕಂಟಿನ್ಯೂ. ನೀ ಕಾಂಪೌಂಡ್ ರೋ ಮಾರಾಯ. ಡಾಕ್ಟ್ರ, ಭಾನುವಾರ ಬಂತು ಅಂದ್ರೆ 300 ಆಪರೇಷನ್ ಮಾಡಿ ಬಿಸಾಕ್ತೀನಿ. ಎಲ್ರಿ? ಕೋಳಿ ಅಂಗಡಿನಲ್ಲಿ ಹೆಚ್ಚೆ ಮಾತಾಡಿದ್ರಷ್ಟೇ ಹಿಡ್ಕೊ ಬಿಗಿಯಾಗಿ. ಎಲ್ಗೂ ಹೋಯ್ತಾ ನೀನು? ಯಾರೋ ಡಾಕ್ಟರ್ಗಳ ತರ ಇಲ್ಲ, ರೌಡಿಗಳ ತರ ಇದೀರಾ. ನಮ್ ಕಡೆಗೆ ಒಂದ್ ಸೈ ಬಂದಲ್ಲಿ ಮುಗೀತು. ಏನು 2 ಪೈಪ್ ಅದೇ ಒಳಗೆ, ಯಾವ್ದು ಕಟ್ ಮಾಡೋಣ? ಏಯ್, ಬುದ್ಧಿ ಐತೆನಾ ನಿನ್ಗೆ? ಮತ್ತೆ ಅವ್ರ ಬಾಡಿ ಅವ್ರಿಗೆ ಗೊತ್ತು ಯಾವ್ದು ಕಟ್ ಮಾಡ್ಬೇಕು ಅಂತ ಅವ್ರನ್ನೇ ಕೇಳ್ಕೊ. ನನ್ನ ಕೇಳಿದ್ರೆ ಹೊಟ್ಟೆಗೆ ಏನ್ ತಿಂತೀರೋ ಮರೇ ನೀವು? ನನ್ನ ಹೊಟ್ಟಿಗೆ ಹೋಯ್ತು ನನ್ನ ಕೇಳ್ಬೇಕಂತಿರಲ್ಲ. ನಾ ಪೇಷಂಟ್, ನೀವು ಡಾಕ್ಟ್ರು. ಸರಿ ಮಗ, ಈಗ ಇಲ್ಲಿ 2 ಪೈಪ್ ಇದೆ, ಯಾವ್ದು ಕಟ್ ಮಾಡೋದು? ಗಾಬರಿ ಆಗ್ಬೇಡ ಇರಪ್ಪ. ಯಾವ್ದು ಕಾಯಿಲೆ ಇದೆ ಅದನ್ನ ಕಟ್ ಮಾಡ್ರೆ. ಹೆಂಗೆ ಇದನ್ನ ಹೆಂಗ್ ಡಿಸೈಡ್ ಮಾಡೋದು? ಅವಲಕ್ಕಿ ಪವಲಕ್ಕಿ ಕಾಸಿನ ಮೀನ ಮೀನ ದಾಮ್ ಡೋಮ್ ಡಟ್ ಪುಷ್ ಪಾಯಿಂಟ್ ಕಟರ್. ಲೆಫ್ಟ್ ಸೈಡ್ ಹಿಡ್ಕೊ. ಚಿಕ್ಕ ಮಕ್ಳ ತರ ಅವಲಕ್ಕಿ ಪವಲಕ್ಕಿ ಕಟ್ ಮಾಡ್ತೀರಾ? ಅಣ್ಣ ಹಾ ಟೈಮ್ ಆಗೋಯ್ತು. ಯಾಕೆ? ನಮ್ ಲಂಚ್ ಟೈಮ್ ಆಗೋಯ್ತು. ಹೊಟ್ಟೆನ ನನಗೂ ಹೊಟ್ಟೆ ಚುರುಚುರು ಆಗ್ತದೆ. ನೀನು 1 ನಿಮಿಷ ರೆಸ್ಟ್ ಮಾಡಪ್ಪ, ಊಟ ಮಾಡ್ತಾ ಬರ್ಬಿಡ್ತೀನಿ. ಡಾಕ್ಟ್ರೆ, ಹೊಟ್ಟಿ ಕೂಗಿ ಊಟ ಮಾಡಕ್ ಹೋದ್ನಂತೀರಲ್ಲ, ಇದ್ರ ಒಲಿಗೆ ಕೇಳಪ್ಪ ನೀನು. ಕೊಡ ಚಿತ್ರಾನ್ನ ತಂದಿದ್ಯಾ? ಚಿತ್ರಾನ್ನ ಇಲ್ಲ ಇಟ್ಟಿದ್ದೀನಿ. ಬಿಗಳ ಒಡೆನೋ ಹಾಕೋನೆ. ನಂಗೂ ಇಷ್ಟ. ಸರ ಹೊಟ್ಟೆ ಪ್ರಾಣ ಲಂಚ್ ಟೈಮ್. ಇಲ್ಲೊಂಚೂರು ಹೊಲಿಗೆ ಹಾಕ್ಬಿಡ್ರಿ, ನಾನು ಓದ್ನ. ಒಡೆ ಕೊಡ, ಒಡೆ 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 ತಿಂತ ಗೊಬ್ರ. ಏಯ್ ಸಡೆ, ಹೊಲಿಗೆ ಹಾಕ್ಬಿಡ್ರಿ, ನಾನು ಓದ್ನ. ಪುಟ್ಟಾನ್, ದಿಸ್ ಇಸ್ ಲಂಚ್ ಟೈಮ್. ಯಾಕೆ ತಿರ್ಪೇಶ ಕೊಟ್ಟಿದ್ದೇನದು? ಹಿಂಗ ಕುಂಗಿರ ಕುಂಗಿಕೊಂಡು ತಿನ್ನು ತಿನ್ನು. ದಿಸ್ ಇಸ್ ಲಂಚ್ ಟೈಮ್. ಡಾಕ್ಟ್ರೇ, ಏನಪ್ಪ ನಿಮ್ದು ಹೊಟ್ಟೆ ಎದ್ದಿತ್ತದ? ಹೇಳು ಹೊಟ್ಟೆ ಹಸ್ದಿರ. ಕೊಡ 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 ಕೊಡ. ಆ ಮಾಡು ಮಗು, ಆ ಮಾಡು. ಚೆನ್ನಾಗಿದೆ. ಅಯ್ಯಪ್ಪ ಕೋಬ್ರ, ಏನ ಬಾಯಿಗೆ ಹಾಕಿದ್ರು ಇಲ್ಲಿಂದೆಲ್ಲ ಆಚೆ ಬರ್ತಾ ನೋಡಲಿ. ಒಂದ್ ಕೆಲಸ ಮಾಡು, ಬಿಡು ಬಿಡು. ಏನ್ ಮಾಡ್ದೆ? ಈ ಕಡೆಯಿಂದ ತಾನೇ ಆಚೆ ಬರ್ತಿರೋದು, ಆ ಕಡೆ ಕೂದಿಲ್ಲ. ಅಲ್ಲ ಹಾಕ್ಬಿಟ್ಟು ನೋಡಿ, ಹೊಟ್ಟೆ ತುಂಬಿದೆ ಅವನಿಗೆ. ಹೊಟ್ಟೆ ತುಂಬತಪ್ಪ. ಏನಪ್ಪ ಬ್ಯಾಟ್ ಬಾಲ್ ಕ್ರಿಕೆಟ್ ಆಡವ? ಎಲ್ಲ ಬ್ಯಾಟ್ ಬಾಲ್. ಬದ್ನೆಕಾಯಿ ಹೊಟ್ಟೆ ಕೊಯ್ದು ಊಟ ಮಾಡಿ ಈಗ ಆಟ ಆಡ್ತೀರಾ? ಹೊಲಿಗೆ ಹಾಕ್ತು ಮರಯ. ಅಯ್ಯೋ, ನಿನ್ನ ಆಪರೇಷನ್ ಅಲ್ವಾ ಬಂದಿದ್ದು? ನಾವು ಕ್ರಿಕೆಟ್ ಆಡಕ್ ಬಂದವ್ ನೆನ್ಕೊಬಿಟ್ಟು. ಜೋಕ್ಸ್ ರಾಜು, ಅವಲಕ್ಕಿ ಪವಲಕ್ಕಿಲಿ ಯಾವ್ದು ಬಂದಿದ್ದು? ಲೆಫ್ಟ್ ರೈಟಾ? ಲೆಫ್ಟ್ 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 ಲೆಫ್ಟ್. ನಾಲ್ಕೈದು ನೀವು. ನಿಮ್ ಬಾಡಿ ನಿಮ್ಗೆ ಇದೇ ಇಲ್ವಾ? ನಾವು ನೆನ್ಪಿಟ್ಕೋಬೇಕನ್ರಿ. ನಿಜವಾಗ್ಲೂ ಬೇಡ. ನಾನು ಆಗ್ಲೇ ಹೇಳ್ದೆ ಸರಿಯಾಗಿ ಚಾಕು ಚೂಪ್ ಮಾಡ್ತು ಅಂತ. ಅದು ಅದ್ರಲ್ಲಿ ಆಯ್ತಾನೆ. ಏನೋ ಬೋಟಿ ಗಿಟ್ಟಿ ತಿನ್ಕೊಂಡ್ ಬಂದಿದ್ಯಾನೋ? ಬೋಟಿ ಪೀಸ್ ಐತೆ ಅಲ್ಲಿ. ಯಪ್ಪ, ಏನೇ ಇಷ್ಟೊಂದು ರಕ್ತ? ಅಪ್ಪ ತಗೊಳಪ್ಪ, ಅದೆಲ್ಲಾರು ಆಪರೇಷನ್ ಮಾಡಿಸ್ಕೊ. ನಂಗೆ ತಲೆ ಸುತ್ತ ಇದ್ದೆ. ಇಷ್ಟೊಂದು ರಕ್ತ ನನ್ನ ಲೈಫಲ್ಲೇ ನೋಡಿಲ್ಲ ನಾನು. ಡಾಕ್ಟರ್ ಸರ್, ಏನ್ ಸರ್ ಆಪರೇಷನ್ ಮಾಡೋರು ನೀವೇ ರಕ್ತ ನೋಡಿ ತಲೆ ಸುತ್ತಂದ್ರೆ ಹೆಂಗ್ರಿ?
ಚಿಕ್ಕ ವಯಸ್ಸಿಂದನೂ ಇದೆ ಫಸ್ಟ್ ನಾನು ಇದೆಲ್ಲ ನೋಡ್ತಾ ಇರೋದು ಎಷ್ಟೊಂದು ನೋಡಿದ್ರೆ ನನ್ ತಲೆ ಪಶ್ಚ ಸುತ್ತ ಬರ್ತೈತೆ ಎದ್ದೋಗ್ ನಿನ್ ಕೆಲಸ ನೀನ್ ನೋಡ್ಕೊಳಪ್ಪ ಏ, ಇದು ಒಳಗಿಟ್ಟು ಒಳ್ಳೆ ಒಲಿಗೆ ರಾತ್ರಿ ಓತ್ ನಾನು ಕಾಂಪೌಂಡರ್ ಅದೇನ್ ನೋಡಪ್ಪ ನನಗೆ ಕಾಂಪೌಂಡ್ರ್ ಹೆಂಗ್ ಆಗ್ತಾನ್ರಿ ಕಾಂಪೌಂಡ್ರು ನೀನ ಸುಮ್ಮನಿರ್ಬೇಕು. ಡಾಕ್ಟರ್ ಕರೀರಿ. ಡಾಕ್ಟ್ರೆ ನೀವು ರೆಸ್ಟ್ ಮಾಡಿ ಡಾಕ್ಟ್ರೆ. ಬಿಡೋದ ಇದು ಎಲ್ಲಿ ತೊಳ್ಳೆ ಅಲ್ಲೇ ಇಟ್ಬಿಡ್ರಿ. ಬಾವಾ ಓಸಿ ಹೆಲ್ಪ್ ಮಾಡು ಬಾವಾ. ನಾ ಏನ್ ಮಾಡ್ಬೇಕು? ಸ್ವಲ್ಪ ಹೆಲ್ಪ್ ಮಾಡುವ ಬಾಯ್ಲಿ. ಹೋಗಲ್ಲ, ನಾನ್ ಯಾಕೆ ಬರ್ಲಿ? ಸರ ನಿಮ್ ಕೈ ಮುಗಿತ್ನಿ ಬರ್ರಿ. ನೋಡಕ್ ನೀವ ಒಂಚೂರು ಶಾಣ್ಯರ್ ಕಣಂಗ್ ಕಾಣ್ತೀರಿ, ಇವ್ನ ಯಾರ ಕಣಂಗ್ ಕಾಣ್ತಾನ. ಬರ್ರಿ ನೀವ ಹಾಕ್ ಬರ್ರಿ. ಸರಿ ಬಾಯ್ ಕಡೆ. ಬರ್ರಿ ಅಪ್ಪ ದೇವ್ರು ಬಂದಂಗ್ ಬಂದ್ರಿ ಹಾಕ್ರಿ. ನಾನು ಹೆಲ್ಪ್ ಮಾಡ್ತೀನಿ ಬಡಮ್ಮ. ನೀವು ರೆಸ್ಟ್ ತಗೊಳ್ರಿ ನೀವು. ಅಪ್ಪ, ಇಲ್ಲಿ ಒಲಿಯೋದ್ ಸ್ವಲ್ಪ ಕಷ್ಟ ಕಣ. ಯಾಕ್ರಿ? ಇಲ್ಲಿ ಸಣ್ಣದಾಗ ಏನೋ ಒಂದ್ ಸಿಗಾಕೊಂಡಿದೆ, ಅಡ್ಡ ಬರ್ತಾ ಇದೆ, ಒಲಿಯಕ್ಕಾಗಲ್ಲ. ಸಣ್ಣದದಿಲ್ರಿ, ಕಿಚ್ಚಿ ಬಿಡ್ರಾತಾಗ ಹೋಗಲ್ಲ. ಸಣ್ಣದಲ್ಲ. ನಾನ್ ಕೈಲ ಏನು ಆಗ್ಲಿಲ್ಲ. ಕೋಬ್ರಾ ಏನ್ ಮಾಡಕೈತ ಅಲ್ರಿ ಸಣ್ಣದು ಒಂದ್ ಚೂರ್ ಅಂದ್ರಿ, ಇದು ಇಷ್ಟು ದೊಡ್ಡದೈತಿ ಏನೋ ಬರ್ತಾನೆ ಇದೆ ಕಣ. ಎಳಿ 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 ಇದೆ ಕೋಬ್ರಾ ಎಳಿ ಎಳಿ. ಏ ನಿಮ್ ಮನೆ ಕಾಯುವಾಗ ಇದು ಕರುಳು ಕಂಡ್ರು. ಅಯ್ಯಯ್ಯೋ ಪಾಪಿಗಳ, ಆಪರೇಷನ್ ಮಾಡ್ತೀನಿ ಅಂತೇಳಿ ನನ್ನ ಕರುಳೇ ಕಿತ್ತಾಕ್ಬಿಟ್ರಲ್ಲೋ. ನಾವೇ ಪರವಾಗಿಲ್ವಲ್ಲ ಕೋಬ್ರಾ, ಎಂತ ಕೆಲಸ ಮಾಡ್ದೆ ಪಾಪ ನಮ್ ಪೇಷಂಟ್ ನ. ನಂಗೇನ್ ಗೊತ್ತು ಎಳಿತಿ ಸ್ವಲ್ಪ ಎಳಿ ಅಂತ, ನಂಗೇನ್ ಗೊತ್ತು ಕಳ್ಳು ಅಂತ. ಸುಮ್ನಿರಪ್ಪ, ಈಗ ಅರ್ಧಂಬರ್ಧ ಆಗೋಯ್ತಲ್ಲ ಆಪರೇಷನ್. ನೆಕ್ಸ್ಟ್ ಪೇಷಂಟ್ ಇಂದ್ರಜಿತ್ ಸರ್. ಬನ್ನಿ ಸರ್, ಬನ್ನಿ 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 ಸರ್. ಬೇಡ ಬೇಡ. ಅವ್ರು ಬರೀಕಿಲ್ವಂತೆ. ಮತ್ತೆ ನಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ವೇಸ್ಟ್ ಆಗೋದು ಬೇಡ ಕಣ. ಏನ್ ಮಾಡಿದ್ವಿ? ನಾವ್ ಇದುವರೆಗೂ ಯಾವ ಕೆಲಸನೂ ನಿಲ್ಸಿಲ್ಲ. ಯಾವ ಕೆಲಸನೂ ಅರ್ಧಂಬರ್ಧ ಮಾಡಿಲ್ಲ ನಂದವ್ರಿಗೂ. ಏನಿಲ್ಲ, ಸುಮ್ಮನೆ ಮಲಿಕೊಂಡು ಹೇಳ್ತೀವಿ. ಅಮೃತ ಅಂತೀವಿ ಅಷ್ಟೇ. ಅಮೃತ ಅಂತ ಸುಮ್ನೆ ಮಲ್ಕೊಳಪ್ಪ ಹೇಳ್ತೀನಿ. ಹೇಳ್ತೀವಿ. ನನಗೆ ಆಪರೇಷನ್ ಯಪ್ಪ ಇಂಥ ಕನ್ಸು ನನ್ ಶತ್ರುಗೂ ಬೀಳೋದ್ ಬೇಡಪ್ಪ. ಅಬ್ಬಾ, ಕನ್ಸಲ್ಲಿ ನಮ್ ಕುರಿ ಡಾಕ್ಟ್ರು, ಮುದ್ದೇಶ ಕಾಂಪೌಂಡ್ರು, ಒಬ್ಬ ಪೇಷಂಟ್ಗೆ ಟಾರ್ಚರ್ ಕೊಟ್ರು. ಯಪ್ಪ ನೋಡಿ, ಡಾಕ್ಟರ್ನ ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಪ್ರಾಣ ಕಾಪಾಡೋ ಡಾಕ್ಟ್ರು ಸಾಕ್ಷಾತ್ ದೇವ್ರಿಗೆ ಸಮಾನ. ಅಂತ ಕೆಲ್ಸನ ತಿಳಿದವ್ರು ಮಾಡಿದ್ರೇನೆ ಚಂದ. ಅದನ್ನ ಬಿಟ್ಟು ಇಂಥ ಕಿಡಿಗೇಡುಗಳೆಲ್ಲ ಮಾಡಿದ್ರೆ ಈಗ ನೋಡಿದ್ರಲ್ಲ ಹಂಗೆ ಆಗೋದು. ಅದಕ್ಕೋಸ್ಕರ ನಮ್ಮ ಪ್ರಾಣ ಕಾಪಾಡೋ ಡಾಕ್ಟರ್ಗಳಿಗೆಲ್ಲ ಒಂದು ಸಲಾಮ್ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ರಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್.